ಬಸವಾದಿ ಶಿವಶರಣರನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿ ವೇದಿಕೆಯಲ್ಲಿರುವ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಅಕ್ಕನವರ ಒಂದು ವಚನದಿಂದ ನಮ್ಮ ಮಾತುಗಳನ್ನು ಪ್ರಾರಂಭಿಸ್ತೇವೆ. ಅರಿಯದವರೊಡನೆ ಸಂಗಮ ಮಾಡಿಯಡೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ, ಬಲ್ಲವರೊಡನೆ ಸಂಗಮ ಮಾಡಿದರೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ. ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣರ ಸಂಗಮ ಮಾಡಿದಡೆ ಕರ್ಪೂರದ ಗಿರಿಯ ನುರಿಕೊಂಬಂತೆ ಅಂತ. ಎಂಥವ್ರ ಸಂಘದಿಂದ ಏನೇನು ಲಾಭ ಆಗುತ್ತೆ ಅನ್ನೋದನ್ನು ಬಹಳ ಸೂಚ್ಯವಾಗಿ ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ಹೇಳಿದ್ದಾರೆ. ಹೊಸ ವರ್ಷ ಇಡೀ ಜಗತ್ತಿನಲ್ಲಿ ಯಾರ್ಯಾರ ಸಂಘವನ್ನು ಮಾಡ್ತಾರೆ ಅಂತ ಹೇಳೋ ಅಗತ್ಯ ಇಲ್ಲ. ಆ ಸಂಘದಿಂದ ಅವರು ಕಿಡಿಯನ್ನು ಪಡ್ಕೊಳ್ತಾರೆ ಹೊರತಾಗಿ ಬೆಳಕನ್ನು ಪಡ್ಕೊಳ್ಳೋದಿಲ್ಲ. ಮನುಷ್ಯನ ಮೂಲ ಆಶಯ ಕಿಡಿಯನ್ನು ಪಡೆಯೋದಲ್ಲ, ಬೆಳಕನ್ನು ಪಡೆಯೋ ಅಂಥದ್ದು. ಆ ಬೆಳಕು ನಮ್ಮ ಒಳಗಡೆನೂ ಇದೆ, ನಮ್ಮ ಹೊರಗಡೆನೂ ಇದೆ. ಆ ಒಳಗಡೆ ಮತ್ತು ಹೊರಗಡೆ ಇರುವಂಥ ಬೆಳಕನ್ನು ನಾವು ಪಡಿಬೇಕು ಅಂತಂದರೆ ಮತ್ತೆ ನಾವು 12ನೇ ಶತಮಾನದ ಕಡೆಗೆ ಮುಖ ಮಾಡಬೇಕಾಗತ್ತೆ. 12ನೇ ಶತಮಾನದ ಬಸವಾದಿ ಶಿವಶರಣರು ಬದುಕಿನಲ್ಲಿ ಏನೆಲ್ಲ ಸಾಧನೆ ಮಾಡಿದರು ಅನ್ನೋವಂಥದ್ದು ನಿಮಗೆ ಗೊತ್ತು. ಧರ್ಮ, ದೇವರು, ಸಮಾಜ ಇವೆಲ್ಲವೂ ಕೂಡ ಸರಿಯಾದ ದಾರಿಯಲ್ಲಿ ಇರಲಿಲ್ಲ. ಅವು ಜನರನ್ನು ದಿಕ್ಕು ತಪ್ಪಿಸುವಂಥ ಸ್ಥಿತಿಯಲ್ಲಿ ಇದ್ದು ಅವುಗಳಿಗೆ ಒಂದು ಹೊಸ ರೂಪವನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಂಥವರು ಬಸವಾದಿ ಶಿವಶರಣರು. ಅಂಥ ಶರಣರ ವಿಚಾರಗಳನ್ನು ಇವತ್ತು ನಮ್ಮ ಮಕ್ಕಳಿಗೆ ಮುಟ್ಟಿಸುವಂಥ ಅಗತ್ಯ ತುಂಬ ತುರ್ತಾಗಿದೆ. ನಾವೆಲ್ಲ ಮಕ್ಕಳು ಬುದ್ಧಿವಂತರಾಗಬೇಕು ಅಂತ ಬಯಸ್ತೀವಿ, ವಿವೇಕವಂತರಾಗಬೇಕು, ನೀತಿವಂತರಾಗಬೇಕು, ಪ್ರಾಮಾಣಿಕರಾಗಬೇಕು ಅಂತ ಬಯಸ್ತಾ ಇಲ್ಲ. ಹಾಗಾಗಿಯೇ ನಮ್ಮ ಮಕ್ಕಳು ತುಂಬ ಬುದ್ಧಿವಂತರಾಗ್ತಾರೆ, ನಾಳೆ ತಂದೆ ತಾಯಿಗಳನ್ನೇ ಮನೆಯಿಂದ ಹೊರಗೆ ಹಾಕುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಮೊನ್ನೆ ಒಂದು ಸಭೆಯಲ್ಲಿ 2 ಪ್ರಸಂಗಗಳು ನಮ್ಮ ಕಣ್ಮುಂದೆ ಬಂದವು. ಒಬ್ಬರು ಮಾತನಾಡ್ತಾ ಹೇಳಿದರು, ಅವರ ಸ್ನೇಹಿತರ ಜೊತೆಗೆ ಎಲ್ಲೇ ಹೋದ್ರೂ ಸ್ನೇಹಿತರು ಮನೆಗೆ ಫೋನ್ ಮಾಡ್ತಾ ಇದ್ರಂತೆ, ನಾಯಿ ಮರಿ ಹೆಂಗಿದೆ, ಅದಕ್ಕೆ ಊಟ ಮಾಡಿಸಿದೀಯಾ, ಸ್ನಾನ ಆಯಿತಾ, ಸಂಜೆ ವಾಕ್ ಕರ್ಕೊಂಡೋಗಿದ್ದೆ. ಯಾವಾಗ ನೋಡಿದರೂ ಇದೇ ಮಾತು. ಸ್ನೇಹಿತ ಕೇಳಿದಂತೆ, ಅಲ್ಲಪ್ಪ ಯಾವಾಗ ನೋಡಿದರೂ ಬರೀ ನಾಯಿ ಮರಿ ಕೇಳ್ತೀಯ, ನಾಯಿ ಮರಿ ಬಿಟ್ಟು ನಿಮ್ಮ ಮನೆಯಾಗ ಇನ್ನೇನು ಇಲ್ವಾ? ಯಾಕಿಲ್ಲಪ್ಪ, ನಮ್ಮವ್ವ ಇದ್ದಾಳೆ. ಅವನಿಗೆ ಎಷ್ಟು ವಯಸ್ಸು? ಅಯ್ಯೋ ಅಲ್ಲೇ ಭಾಳ ವಯಸ್ಸಾಗಿಬಿಟ್ಟಿದೆ, ಯಾವಾಗಲೂ ಹಾಸಿಗೆ ಮೇಲೆ ಇರುತ್ತೆ. ಒಂದು ದಿವಸ ನೀನು ವಿಚಾರ ಮಾಡಲಿಲ್ಲ, ಬರೀ ನಾಯಿಯನ್ನು ವಿಚಾರ ಮಾಡ್ತೀಯ. ಬಹುಶಃ ಪುನರ್ಜನ್ಮ ಅನ್ನೋವಂಥದ್ದು ಏನಾದರೂ ಇದ್ದರೆ ನೀನು ನಾಯಿ ಹೊಟ್ಟೆಯಲ್ಲೇ ಮಗುವಾಗಿ ಹುಟ್ಟುತ್ತೀಯನಪ್ಪ ಅಂತ ಹೇಳಿದ್ರಂತೆ. ಇದು ಭಾಳ ಸೂಚ್ಯವಾದದ್ದು. ನಾಯಿಯನ್ನು ಪ್ರೀತಿಸುವ ಜನ ತಾಯಿಯನ್ನು ಪ್ರೀತಿಸ್ತಾ ಇಲ್ಲ, ತಂದೆಯನ್ನು ಪ್ರೀತಿಸ್ತಾ ಇಲ್ಲ, ತನ್ನ ಸುತ್ತ ಇರುವಂಥ ಮಕ್ಕಳನ್ನು ಪ್ರೀತಿಸ್ತಾ ಇಲ್ಲ, ಬಂಧು ಬಳಗವನ್ನು ಪ್ರೀತಿಸ್ತಾ ಇಲ್ಲ. ನೋಡಿ ಎಷ್ಟು ನಾವು ಸುಸಂಸ್ಕೃತರಾಗಿದ್ದೇವೆ. ಮತ್ತೊಬ್ಬರು ಹೇಳಿದಂಥ ಘಟನೆ, ಅವರೊಬ್ಬ ನಿವೃತ್ತ ಅಧಿಕಾರಿಗಳು, 2 ಜನ ಮಕ್ಕಳು ಇಂಜಿನಿಯರು, ಅವರು ನಿವೃತ್ತಿ ಆಗಿದ್ದಾರೆ. ತಂದೆಯನ್ನು ಹೊರಗೆ ಹಾಕಿದ್ದಾರೆ. ತಂದೆ ವೃದ್ಧಾಶ್ರಮದಲ್ಲಿದ್ದಾನೆ. ಆ ತಂದೆ ವೃದ್ಧಾಶ್ರಮದಲ್ಲಿರುವಂಥದ್ದು ಮನೆಯಲ್ಲಿರುವಂಥ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಸೊಸೆಯಂದ್ರಿಗೆ ಸ್ವಲ್ಪನೂ ಕೂಡ ಮುಜುಗರ ಮಾಡಿಲ್ಲ. ಇದು ನಮ್ಮ ಸಂಸ್ಕೃತಿ ಆಗ್ತಾಯಿದೆ. ಹಾಗಾಗಿಯೇ ನಾವು ಮತ್ತೆ ಹೇಳುವಂಥದ್ದು, ಸ್ವಲ್ಪ ವಚನ ಸಂಸ್ಕೃತಿಯ ಅರಿವು ನಮ್ಮ ಮಕ್ಕಳಿಗೆ ಮೂಡಿದರೆ, ನಮ್ಮ ಜನರಲ್ಲಿ ಬಂದರೆ
ಅವರ ಬದುಕು ಬದಲಾವಣೆ ಆಗುತ್ತೇನೋ ಅನ್ನುವಂಥ ಆತ್ಮವಿಶ್ವಾಸ. ನಮ್ಮ ಹಿರಿಯ ತರಳಬಾಳು ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಸುಮಾರು 40 ವರ್ಷಗಳ ಕಾಲ ಸಮಾಜವನ್ನು ಸನ್ಮಾರ್ಗದಲ್ಲಿ ಕರೆದೊಯ್ಯಬೇಕು ಅಂತ ಹೇಳಿ ವಚನಗಳನ್ನು ಹಾಡಿಸುವಂಥ, ವಚನಗಳ ನೃತ್ಯವನ್ನು ಮಾಡಿಸುವಂಥ, ಶರಣ ಸಾಹಿತ್ಯದ ಹಿನ್ನೆಲೆಯಲ್ಲಿ ನಾಟಕಗಳನ್ನು ಆಡಿಸುವಂಥ, ಸರ್ವ ಶರಣ ಸಮ್ಮೇಳನಗಳನ್ನು ಜಾರಿಯಲ್ಲಿ ತರುವಂಥ ಅನೇಕ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿದರು. ಆ ಪ್ರಯೋಗಗಳ ಮೂಲಕ ಸಮಾಜದಲ್ಲಿ ಒಂದು ಜಾಗೃತಿ ಮೂಡಿತು. ಆ ಜಾಗೃತಿಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮೂಡಿಸುವಂಥ ಕೆಲಸ ಸಾಣೇಹಳ್ಳಿಯಲ್ಲಿ ಬೇರೊಂದು ರೂಪದಲ್ಲಿ ನಡೀತಾ ಇದೆ. ಹಾಗಂದ ತಕ್ಷಣ ಇಡೀ ಸಮಾಜ ಬದಲಾವಣೆ ಆಗಿಬಿಡುತ್ತೆ ಅನ್ನೋಂಥ ಭ್ರಮೆ ನಮಗಿಲ್ಲ. ಎಷ್ಟು ಜನ ಬದಲಾವಣೆ ಆಗ್ತಾರೋ ಅಷ್ಟೇ ಸಂತೋಷ. ಬೇಕಾದಷ್ಟು ಜನರು ದಾರಿ ಬಿಟ್ಟಿರ್ಬೋದು, ಆದರೆ ದಾರಿ ಬಿಟ್ಟವ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ನಾವಾದರೂ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೇವಲ್ಲ ಅನ್ನುವಂಥ ಆತ್ಮವಿಶ್ವಾಸ ನಮಗೆ ಬಂದರೆ ಸಾಕು. ಕೆಲವರು ಹೇಳ್ತಾ ಇದ್ರು, ಬುದ್ಧಿ ಸಾಣೇಹಳ್ಳಿಗೆ ಬರೋವಂಥವ್ರು ಏನು ಅಂಥವ್ರು ಎಲ್ಲರೂ ಇಲ್ಲ, ಇಲ್ಲಿ ಪ್ರಸಾದಕ್ಕೆ ತಗೊಂಡು ಹೋಗಿ ಎಲ್ಲೋ ತೋಟದಾಗ ಕೂತ್ಕೊಂಡು ಅಲ್ಲಿ ಮತ್ತೆ ತಮ್ಮ ತಲುಬನ್ನು ಮಾಡೋರು ಇದ್ದಾರೆ ಅಂತ. ನಾವು ಹೇಳಿದ್ವಿ, ಅಂಥ ಪುಣ್ಯವಂತರಿಗೆ ಸ್ವಲ್ಪ ಏನಾದರೂ ಇದರಿಂದ ಜಾಗೃತಿ ಮೂಡಲಿ ಅಂತ. ಇಲ್ಲೂ ಬಂದು ಮತ್ತಿಲ್ಲಿ ಮಠದ ಪ್ರಸಾದ ತಗೊಂಡು ಅಲ್ಲಿ ಹೋಗಿ ನಿಮ್ಮ ತಲಬುಗಳನ್ನು ಮಾಡ್ತೀರಿ ಅಂದರೆ ಇಲ್ಲಿ ಬಂದದ್ದು ವ್ಯರ್ಥ. ಹಾಗೆ ಜೀವನ ಎಂದೂ ಕೂಡ ವ್ಯರ್ಥ ಆಗದ ಹಾಗೆ ಸದಾ ಜಾಗೃತರಾಗಿ ಬದುಕುವಂಥ ಕಾರ್ಯವನ್ನು ನಾವು ಮಾಡಿದರೆ ನಮ್ಮ ಸುತ್ತಮುತ್ತ ಇರುವಂಥವರು, ನಮ್ಮ ಪರಂಪರೆಯವರು ಮುಂದುವರಿಸ್ಕೊಂಡು ಹೋಗ್ತಾರೆ. ಆ ಕೆಲಸವನ್ನು ಇಡೀ ದೇಶ ಮಾಡಬೇಕು ಅಂತ ನಾವು ಬಯಸೋದಿಲ್ಲ. ನಾನು ಮಾಡಿದರೆ ನನ್ನ ಅಕ್ಕಪಕ್ಕ ಇದ್ದಂಥವ್ರು ಬದಲಾವಣೆ ಆಗ್ತಾರೆ, ಅವರನ್ನು ನೋಡಿ ಬೇರೆಯವರು ಬದಲಾವಣೆ ಆಗ್ತಾರೆ. ಆ ಮೂಲಕ ಒಂದು ಹೊಸ ನಾಡನ್ನು ಕಟ್ಟಲಿಕ್ಕೆ ಸಾಧ್ಯ ಆದೀತು. ಈ ಆಶಯದ ಹಿನ್ನೆಲೆಯಲ್ಲೇ ವರ್ಷದುದ್ದಕ್ಕೂ ಇಲ್ಲಿ ಅನೇಕ ರೀತಿಯ ಚಟುವಟಿಕೆಗಳು ನಡೀತಾ ಇರೋವಂಥದ್ದು. ಆ ಚಟುವಟಿಕೆಗಳ ಮೂಲಕ ಜನರಿಗೆ ಸ್ವಲ್ಪ ಏನೋ ಹೊಸದನ್ನು ಕೊಡಬೇಕು ಅನ್ನುವಂಥದ್ದು. ಆರಂಭದಲ್ಲೇ ದ್ಯಾಮೇಶ್ ಹೇಳಿದರು, ಆಗಸ್ಟ್ ತಿಂಗಳಲ್ಲಿ ಇಡೀ ಭಾರತದ ತುಂಬ 44 ವಚನಗಳನ್ನು ಹಿಂದಿಯಲ್ಲಿ 24 ಕಲಾವಿದೆಯರು ಅಭಿನಯಿಸಿದ್ದು. ಅದು ನಿಜಕ್ಕೂ ಕೂಡ ಶರಣರ ವಿಚಾರಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ಪರಿಣಾಮಕಾರಿಯಾದಂಥ ಕಾರ್ಯಕ್ರಮ. ಹಾಗೆಯೇ ಈ ವರ್ಷ ಏನಾದರೂ ಒಂದು ಹೊಸತನ್ನು ಮಾಡಬೇಕು ಅನ್ನುವಂಥ ಆಲೋಚನೆ ಇತ್ತು. ಅದೇ ಸಂದರ್ಭದಲ್ಲೇ ಪ್ರಶಾಂತ್ ನಾಯ್ಕ್ ಮತ್ತು ನಮ್ಮ ರಮೇಶ್ ಅವರು ಬಂದಾಗ ಅವ್ರ ಮಾತುಗಳಲ್ಲಿ ಹೇಳಿದ ಹಾಗೆ ಯಾಕೆ ಒಂದು ಪುಸ್ತಕ ಮಾಲಿಕೆಯನ್ನು ಪ್ರಾರಂಭ ಮಾಡಬಾರ್ದು, ಅದು ಶರಣರ ವಿಚಾರಗಳನ್ನು ಕುರಿತು ಅಂತ ಆಲೋಚನೆ ಬಂದಾಗ ಆಗ್ಬೋದು, ತುಂಬ ಒಳ್ಳೆಯದು, ನೀವೇ ಅದರ ಸಂಪಾದಕತ್ವದ ಹೊಣೆಯನ್ನು ಹೊತ್ಕೊಳ್ರಿ. ಈಗ ಸದ್ಯಕ್ಕೆ ಒಂದು 12 ಕೃತಿಗಳನ್ನು ತಗೊಂಡು ಬರೋಣ. ಅದು 31ನೇ ತಾರೀಕೇ ಲೋಕಾರ್ಪಣೆ ಆಗಬೇಕು. ಅಯ್ಯೋ, ಅಷ್ಟು ಅವಸರದಲ್ಲಿ ಕಷ್ಟ ಅಂತ ಅವ್ರಿಗೂ ಅನಿಸಿರಬೇಕು. ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಹೇಳ್ತಾರೆ, ಪ್ರಾರಂಭ ಮಾಡಿ ಅಂತ. ಅವರು 2 ಕೃತಿಗಳನ್ನು ರಚನೆ ಮಾಡಿದರು, ನಾವು 2 ಕೃತಿಗಳನ್ನು ರಚನೆ ಮಾಡಿದ್ವಿ. ಹಾಗೆಯೇ ಅವರ ಸ್ನೇಹಿತರಾದಂಥ ಕುಮಾರ್, ಉಮಾಶಂಕರ್, ಡಾಕ್ಟರ್ ಮೋಹನ್ ಚಂದ್ರಗುತ್ತಿ, ಪ್ರತಿಮಾ, ಚರಣ್ ಜಂಬಾನಿ, ಅಣ್ಣಪ್ಪ ಎನ್ ಮಳಿಮಠ, ಇವರು ಕೂಡ ಮಡಿವಾಳ ಮಾಚಿದೇವ, ಅಲ್ಲಮ ಪ್ರಭುದೇವರು, ಆಯ್ದಕ್ಕಿ ಲಕ್ಕಮ್ಮ, ಸೊನ್ನಲಿಗೆ ಸಿದ್ದರಾಮ, ಅಂಬಿಗರ ಚೌಡಯ್ಯ, ಮಾದಾರ ಚೆನ್ನಯ್ಯ ಈ ಕೃತಿಗಳನ್ನು ಅವರು ರಚಿಸಿಕೊಟ್ರು. ಪ್ರಶಾಂತ್ ನಾಯ್ಕ್ ಅವರು ಬಸವಣ್ಣ ಮತ್ತು ವಚನಗಳು, ಅಕ್ಕಮಹಾದೇವಿ ಮತ್ತು ವಚನಗಳು ಅನ್ನುವಂಥ ಕೃತಿಯನ್ನು ರಚಿಸಿಕೊಟ್ಟಿದ್ದಾರೆ. ನಾವು ಬಸವ ಪ್ರಜ್ಞೆ ಮತ್ತು ಲಿಂಗಾಯತರು ಬಸವ ತತ್ವ ಅನ್ನುವಂಥ ಕೃತಿಯನ್ನು ರಚನೆ ಮಾಡಿದ್ವಿ. ಈ 10 ಕೃತಿಗಳ ಒಟ್ಟು ಪುಟಗಳ ಸಂಖ್ಯೆ 530.
ಒಂದೊಂದು ಕೃತಿಯನ್ನು ನೀವು ಸ್ವಲ್ಪ ಗಮನವಿಟ್ಟು ಓದಿದರೆ 1-1.5 ಗಂಟೆಯಲ್ಲಿ ಓದಿ ನೀವು ಮುಗಿಸ್ಬೋದು. ಅವು ನಿಮ್ಮ ಆಲೋಚನೆಗೆ ತೊಡಗಿಸುವಂಥ ವಿಚಾರಗಳನ್ನು ಒಳಗೊಂಡಿರುವಂಥವು. ಈ 10 ಕೃತಿಗಳನ್ನು ಇಲ್ಲಿ ಬಂದಂಥವ್ರು ಎಲ್ಲರೂ ಕೊಂಡ್ಕೊಂಡು ಹೋದರೆ ಭಾಳ ಸಂತೋಷ. ಆದರೆ ಅಷ್ಟು ಕೃತಿಗಳು ಈಗಿಲ್ಲ. ಈ 10 ಕೃತಿಗಳನ್ನು ಒಂದೇ ಕಂತಿನಲ್ಲಿ ಕೊಳ್ಳೋವಂಥವ್ರಿಗೆ ಅವರು 120 ರೂಪಾಯಿಗೆ ಕೊಡ್ತಾರೆ. ಪ್ರತ್ಯೇಕವಾಗಿ ಕೊಳ್ಳೋದಾದರೆ ಅವು ಒಂದು ಕೃತಿಗೆ 30 ರೂಪಾಯಿದಂತೆ ಇದ್ದಾವೆ. 10 ಮುರಲೆ 30, 300 ರೂಪಾಯಿ ಆಗುತ್ತೆ. 120 ಯಾವ ಲೆಕ್ಕವೂ ಅಲ್ಲ. ಹಾಗಾಗಿ ನೀವು ಬಂದಂಥವ್ರು ನಿಮಗೆ ಹೇಳೋವಂಥದ್ದು ಎಷ್ಟು ಕೃತಿಗಳು ಅಲ್ಲಿ ಸಿಗ್ತವೆ, ಒಂದೊಂದು ಕಟ್ಟಿರುತ್ತದೋ ಆ ಕಟ್ಟುಗಳನ್ನು ತೆಗೆದುಕೊಂಡು ಹೋಗಿ ಹೊಸ ವರ್ಷದ ನಮ್ಮ ಈ ವರ್ಷದ ಕಾಣಿಕೆ ಈ ಕೃತಿಗಳು ಅಂತ ನೀವು ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆ ಹೇಳೋವಂತೆ ಆಗಬೇಕು. ನಮಗಿನ್ನೂ ಸಂತೋಷದ ಸಂಗತಿ ಅಂತಂದರೆ ಇಂಥ ಕೃತಿಗಳನ್ನು ಹೊರತರುವಾಗ ಸಂಪನ್ಮೂಲಗಳು ಬೇಕಲ್ಲ. ಆಗ ನಮ್ಮ ರಮೇಶ್ ಅವರೇ ಹೇಳಿದರು, ಸ್ವಾಮೀಜಿ ನಾನು ಒಂದು ಕೃತಿಗೆ ಎಷ್ಟು ಖರ್ಚು ಬರುತ್ತೋ ಅದನ್ನು ನಾನು ಕೊಡ್ತೀನಿ ಅಂತ ಅವ್ರು ಹೇಳಿದರು. ಅರಸೀಕೆರೆಯಲ್ಲಿ ಶಿವಸಂಚಾರದ ನಾಟಕದ ಮುಕ್ತಾಯ ಸಮಾರಂಭಕ್ಕೆ ನಾವು ಹೋಗಿದ್ವಿ. ಅಲ್ಲಿ ನಮ್ಮ ಶಿಕ್ಷಕ ಓಂಕಾರಪ್ಪ ಮತ್ತು ನಮ್ಮ ಸ್ವಾಮಿ ಅವ್ರಿಗೆ ಹೇಳಿದ್ವಿ, ನೋಡಪ್ಪ ಇಂಥದ್ದೊಂದು ಯೋಜನೆ ಇದೆ, ನೀವೇನಾದರೂ ಅರಸೀಕೆರೆ ತಾಲೂಕಿನರು ಅದಕ್ಕೆ ಆರ್ಥಿಕ ನೆರವು ನೀಡೋದಾದರೆ 15,000 ರೂಪಾಯಿ ನಾವು ನಿಗದಿಪಡಿಸಿದ್ದೇವೆ, ನೀವು 15,000 ಕೊಡೋದಾದರೆ ಆಗ್ಬೋದು. ತಕ್ಷಣ ಅವನು 15 ಜನರ ಹೆಸರು ಕಳಿಸೇ ಬಿಟ್ಟ ನಮಗೆ. ಸ್ವಾಮೀಜಿ 15 ಜನ ಈಗ ಒಪ್ಕೊಂಡಿದ್ದಾರೆ, ಇನ್ನೂ ಒಪ್ಕೊಳ್ಳೋ ಅಂಥವ್ರು ಇದ್ದಾರೆ, ನೀವು 15 ಅಂತ ಹೇಳಿ 10 ಜನರಿಗೆ ಹೇಳಿದ್ವಿ, 15 ಜನ ಆಗಿದ್ದಾರೆ. ಕೊನೆಗೆ ನಾವು ಅವ್ರಿಗೆ ಹೇಳಿದ್ವಿ, ಈಗ 10 ಪುಸ್ತಕ ಬರೋದು ಕಣಪ್ಪ, ಆದ್ದರಿಂದ ಇದು 5 ಜನರನ್ನ ಈಗ ಸದ್ಯಕ್ಕೆ ವಜಾ ಮಾಡು, 10 ಜನರನ್ನ ಇಟ್ಕೊಳ್ಳೋಣ ಅಂತ ಹೇಳಿ ಆ 10 ಜನರಿಂದ ಮಾತ್ರ ಈಗ ನಾವು ಹಣವನ್ನು ಪಡ್ಕೊಂಡಿದ್ದೀವಿ. ನಮ್ಮ ಜನ ಒಳ್ಳೆ ಕಾರ್ಯಗಳಿಗೆ ಕೊಡುವಲ್ಲಿ ಎಂದೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ. ಈಗ ತಾನೇ ಇಲ್ಲಿ ನಮ್ಮ ಶಂಕರಯ್ಯನವರ ತಿಪ್ಪಗೊಂಡನಹಳ್ಳಿ ಶಂಕರಯ್ಯನವರ ಮೊಮ್ಮಗ ಬಂದ, ಅವನು ಇಲ್ಲಿ 50,000 ರೂಪಾಯಿ ಕೊಟ್ಟಿದ್ದಾನೆ. ಯಾಕಪ್ಪ ಅಂತ ಕೇಳಿದ್ವಿ. ಬುದ್ಧಿ ನನ್ನದು ಎಂಜಿನಿಯರ್ ಆಗಿ ಆಯ್ಕೆ ಆಗಿತ್ತು, ಮೊದಲ ತಿಂಗಳ ಸಂಬಳ ಈಗ ತಗೊಂಡೆ, ಅದನ್ನು ಮಠಕ್ಕೆ ಒಂದಿಷ್ಟು ತಲುಪಿಸ್ಬೇಕು ಅಂತ 50,000 ರೂಪಾಯಿ ಕೊಟ್ಟೆ ನಾನು ಅಂತ. ನಾವ್ಯಾರೂ ಅವನನ್ನು ಕೇಳಿದವರಲ್ಲ, ಆದರೆ ಅವ್ರ ತಾಯಿ ಮಕ್ಕಳು ಎಲ್ಲರೂ ಸೇರಿ ಮತ್ತು ತಂದೆ ಇಲ್ಲ ಅವ್ರಿಗೆ ಭಾಳ ಪ್ರೀತಿಯಿಂದ ಹಣವನ್ನು ತಂದು ಕೊಟ್ಟರು. ಇವತ್ತಿಲ್ಲೆಲ್ಲ ಕಾರ್ಯಕ್ರಮ ನಡೆಯುತ್ತೆ ಅಂದರೆ ನೀವೆಲ್ಲರೂ ಇದಕ್ಕೆ ಬೇರೆ ಬೇರೆ ರೀತಿಯಲ್ಲೇ ನೆರವನ್ನು ನೀಡಿರೋ ಅಂಥವ್ರು, ಭಾಳ ಜನ ನೀಡಿರೋ ಅಂಥವ್ರು. ಹಾಗಾಗಿ ಕಾರ್ಯಕ್ರಮಗಳು ತುಂಬ ಪರಿಣಾಮಕಾರಿಯಾಗಿ ನಡೀಲಿಕ್ಕೆ ಸಾಧ್ಯ ಆಗಿದೆ. ಆದರೆ ಇಷ್ಟಕ್ಕೆ ನಮಗೇನು ತೃಪ್ತಿ ಇಲ್ಲ. ನಿಮ್ಮ ಮಕ್ಕಳು ಹೆಚ್ಚು ಹೆಚ್ಚು ಈ ವಚನ ಸಾಹಿತ್ಯವನ್ನು ಓದಬೇಕು. ಓದೋದಷ್ಟೇ ಅಲ್ಲ, ಬದುಕಿನಲ್ಲಿ ಆಚರಣೆಯಲ್ಲಿ ತರಬೇಕು. ಸಮಾಜ ಕೆಟ್ಟು ಹೋಗಿದೆ, ದೇಶ ಕೆಟ್ಟು ಹೋಗಿದೆ, ಜನ ಕೆಟ್ಟು ಹೋಗಿದ್ದಾರೆ ಅನ್ನೋದಕ್ಕಿಂತ ಕೆಡದ ಹಾಗೆ ನಾವು ಏನು ಮಾಡಬೇಕು ಅಂತ ಚಿಂತನೆ ಮಾಡಬೇಕು. ಎಲ್ಲರೂ ಏನು ಕೆಟ್ಟು ಹೋಗಿಲ್ಲ, ಕೆಡೋ ಅಂಥವ್ರು ಇದ್ದಾರೆ, ಅವರನ್ನು ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗೋದು ಹೇಗೆ ಅಂತ ಚಿಂತನೆ ಮಾಡಿದರೆ ಬಹುಶಃ ಮುಂದಿನ ಭವಿಷ್ಯವನ್ನು ಚೆನ್ನಾಗಿ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ 1 ವರ್ಷ ಕಳೆದು ಹೋಯಿತು, ಅಲ್ಲಿ ಒಳ್ಳೆಯದಿತ್ತೋ ಕೆಟ್ಟದಿತ್ತೋ ಅದು ನಮಗೆ ಬೇಡ. ಆದರೆ ಮುಂದಿನ ಭವಿಷ್ಯವನ್ನು ಉಜ್ವಲ ಮಾಡಿಕೊಳ್ಬೇಕು. ನಾವು ದಾರಿ ತಪ್ಪದ ಹಾಗೆ ಎಚ್ಚರದಿಂದ ಹೆಜ್ಜೆಗಳನ್ನು ಇಡ್ತಾ ಹೋಗಬೇಕು. ಹಾಗೆ ಇಡ್ತಾ ಹೋದರೆ ಬಹುಶಃ ಅದು ನಮಗೆ ಹೆಚ್ಚು ಪ್ರಯೋಜನಕಾರಿಯಾಗುತ್ತೆ. ನಾವು ಇನ್ನೊಬ್ಬರನ್ನು ಪ್ರೀತಿಸಿದರೆ ಅವರು ನಮ್ಮನ್ನು ಪ್ರೀತಿಸ್ತಾರೆ. ನಮಗೆ ಯೇಸು ಕ್ರಿಸ್ತರ ಒಂದು ಮಾತು ನೆನಪಿಗೆ ಬರುತ್ತೆ. ಕುಷ್ಠರೋಗಿಗಳು ಆ ಕ್ರಿಸ್ತರ ಹತ್ರ ಹೋದಾಗ ಅವ್ರ ರೋಗ ವಾಸಿಯಾಗಿಬಿಡ್ತಿತ್ತಂತೆ. ಹಾಗಾಗಿ ಬಹಳ ಜನ ಅವ್ರ ಹತ್ರ ಬರ್ತಾಯಿದ್ರು. ಯೇಸು ಕ್ರಿಸ್ತ ಮಾಡ್ತಾ ಇದ್ದದ್ದೇನು ಅಂದರೆ ಅವರನ್ನು ಯಾರೋ ಕುಷ್ಠರೋಗಿಗಳು ಅಂತ ನೋಡ್ತಿರ್ಲಿಲ್ವಂತೆ. ನಮ್ಮ ಹಾಗೆ ಅವನು ಒಬ್ಬ ಮನುಷ್ಯ ಅಂತ ಹೇಳಿ ಮುಟ್ಟಿ ತಟ್ಟಿ ಪ್ರೀತಿಯಿಂದ ಮಾತಾಡಿಸಿ ಕಳಿಸಿದರೆ ಟಚ್ ಹೀಲಿಂಗ್ ಅಂತ ಕರೀತಾರೆ. ಅಷ್ಟರಿಂದನೇ ಅವರ ರೋಗ ವಾಸಿ ಆಗ್ತಾ ಇತ್ತು ಅಂತ. ಹಾಗೆ ನಮ್ಮ ಮುಖವನ್ನು ನೀವು, ನಿಮ್ಮ ಮುಖವನ್ನು ನಾವು ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಹೋದರೆ
ನಮ್ಮಲ್ಲಿರುವಂಥ ಎಲ್ಲ ದ್ವೇಷ, ಅಸೂಯೆ, ಮತ್ಸರಗಳು ದೂರ ಆಗಿಬಿಡ್ತಾವೆ. ಅದರ ಬದಲಾಗಿ ನೀವು ನಮ್ಮನ್ನು ಕಾಕದೃಷ್ಟಿಯಿಂದ, ನಾವು ನಿಮ್ಮನ್ನು ಕಾಕದೃಷ್ಟಿಯಿಂದ ನೋಡಿದರೆ ಮತ್ತಷ್ಟು ನಮ್ಮ ಮನಸ್ಸು ಕಲುಷಿತ ಆಗ್ತಾ ಹೋಗ್ತಾವೆ. ಜಗತ್ತು ವಿಭಾಗ ಆಗುತ್ತೆ, ಒಂದಾಗೋದಿಲ್ಲ. ಇವತ್ತೆಲ್ಲ ನೋಡ್ತಾ ಇದ್ದೀರಿ ನೀವು. ಒಂದು ಕಡೆ ಯುಕ್ರೇನ್, ರಷ್ಯಾ, ಇನ್ನೊಂದು ಕಡೆ ಯಾವುದು ಇಸ್ರೇಲ್ ಮಧ್ಯೆ ನಡೀತಾ ಇರೋವಂಥ ಯುದ್ಧಗಳು. ಇವೆಲ್ಲ ಯಾಕೆ ನಡೀತವು ಅಂತಂದರೆ ಪ್ರತಿಷ್ಠೆ ಮತ್ತು ಅಹಂಕಾರದ ಕಾರಣಕ್ಕಾಗಿ. ಮನುಷ್ಯ ಆ ಪ್ರತಿಷ್ಠೆ ಅಹಂಕಾರವನ್ನು ಬಿಟ್ಟಾಗ ಮಾತ್ರ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಆ ಪ್ರತಿಷ್ಠೆ ಅಹಂಕಾರವನ್ನು ಮೈಗೂಡಿಸ್ಕೊಂಡ ಅಂದರೆ ಅವನತಿ ಅವನೇ ಹೊರತಾಗಿ ಬೇರೆಯವ್ರದಲ್ಲ. ಇದನ್ನು ಬಹಳ ಸೂಚ್ಯವಾಗಿ ಹೇಳಿ, ಇವತ್ತು ತುಂಬ ಅರ್ಥಪೂರ್ಣವಾದಂಥ ಕಾರ್ಯಕ್ರಮಗಳು ಆರಂಭದಿಂದಲೂ ನಡೆದವು. ವಚನಗೀತೆಗಳು, ಭಜನೆ, ಕೋಲಾಟ, ನಂತರ ಪುಸ್ತಕದ ಲೋಕಾರ್ಪಣೆ. ಪ್ರಶಾಂತ್ ನಾಯಕರು ತುಂಬ ಪರಿಣಾಮಕಾರಿಯಾದಂಥ ಆಲೋಚನೆಗಳನ್ನು ನಿಮ್ಮ ಜೊತೆ ಹಂಚಿಕೊಂಡ್ರು. ಇವು ಕೇವಲ ಈ 10 ಪುಸ್ತಕಗಳಿಗೆ ಮಾತ್ರ ಮುಕ್ತಾಯ ಆಗುವಂಥದ್ದಲ್ಲ. ನಿಮ್ಮಲ್ಲೂ ಯಾರಾದರೂ ಬರೆಯುವಂಥವ್ರಿದ್ದರೆ, ನಾವು ಶರಣರ ಬಗ್ಗೆ ಇಂಥ ವಿಚಾರಗಳನ್ನು ಬರಿತೇವೆ ಅಂತ ಹೇಳಿ ನಮಗಾದರೂ ತಿಳಿಸ್ಬೋದು, ಪ್ರಶಾಂತ್ ನಾಯಕ್ ಅವ್ರಿಗಾದರೂ ತಿಳಿಸ್ಬೋದು. ತಿಳಿಸಿ ಒಂದು 40ರಿಂದ 45 ಪುಟದ ಮಿತಿ ನಾವು ಇಟ್ಕೊಂಡಿದ್ದೀವಿ. ಅವುಗಳನ್ನು ನೀವು ಬರೆದು ಕಳಿಸಿದರೆ, ಅವು ಯೋಗ್ಯ ಅನಿಸಿದರೆ ನಾವು ಅವನ್ನು ಮುಂದಿನ ದಿನಮಾನಗಳಲ್ಲಿ ಪ್ರಕಟಿಸ್ತೇವೆ. ಈ ಚಿಕ್ಕ ಚಿಕ್ಕ ಪುಸ್ತಕಗಳ ಮೂಲಕ ಜನರ ಅರಿವನ್ನು ಹೆಚ್ಚಿಸಬೇಕು ಅನ್ನುವಂಥದ್ದೇ ನಮ್ಮ ಆಶಯ. ಇನ್ನು ಬರೀ ವಿಚಾರನೇ ಹೇಳಿಬಿಟ್ರೆ ಜನರಿಗೆ ಹಿಡಿಸೋದಿಲ್ಲ, ಒಂದಿಷ್ಟು ಸಂತೋಷಪಡಿಸೋವಂಥ ಮಾತುಗಳು ಬೇಕಾಗತ್ತೆ. ಹಾಗಾಗಿನೇ ನಾವು ನಮ್ಮ ಶಂಭು ಬೆಳಗಾರ್ ಅವ್ರನ್ನ ಆಯ್ಕೆ ಮಾಡಿದ್ವಿ. ಬಹುಶಃ ಅವರು ಒಂದು ಅರ್ಧ ಗಂಟೆ ಕೊಟ್ಟಿದ್ವಿ. ಅರ್ಧ ಗಂಟೆಗೆ ಎಷ್ಟು ನಿಮ್ಮನ್ನು ರಂಜಿಸ್ಬೋದೋ, ನಗಿಸ್ಬೋದೋ, ಯೋಚನೆ ಮಾಡಲಿಕ್ಕೆ ತೊಡಗಿಸ್ಬೋದೋ ಅದನ್ನು ಮಾಡಿಕೊಟ್ಟಿದ್ದಾರೆ. ಈ ವಯಸ್ಸಿನಲ್ಲೂ ಕೂಡ ಅವರು ಭಾಳ ಉತ್ಸಾಹದಿಂದ ಸಾಣೆಹಳ್ಳಿಗೆ ಯಾವಾಗ ಕರೆದ್ರೂ ಇಲ್ಲ ಅಂತ ಹೇಳಲ್ಲ. ಅವ್ರಿಗೇನಾದರೂ ಕೆಲಸ ಇರಲಿ, ಅಪ್ಪಾರೆ ತಾವು ಅಪ್ಪಣೆ ಮಾಡಿದಿರಿ ಅಂದರೆ ನಾನು ಬಂದುಬಿಡ್ತೀನಿ ಅಂತ ಹೇಳ್ತಾರೆ. ಇದು ಹೃದಯ ಶ್ರೀಮಂತಿಕೆ. ಇಂಥ ಹೃದಯ ಶ್ರೀಮಂತಿಕೆಯನ್ನು ನಾವು ಬೆಳೆಸ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ, ಈ 10 ಪುಸ್ತಕಗಳ ಮುಖಪುಟವನ್ನು 1-2 ದಿನಗಳಲ್ಲೇ ಬಹಳ ಚೆನ್ನಾಗಿ ರೂಪಿಸಿಕೊಟ್ಟಿರೋಂಥವರು ಬಹಳ ದೊಡ್ಡ ಕಲಾವಿದರಲ್ಲ. ನಮ್ಮಲ್ಲೇ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂಥ ಶಿವಕುಮಾರ್ ಅವರು. ಬಹುಶಃ ನಾವೆಲ್ಲೆಲ್ಲೋ ಹೊರಗೆ ಹುಡ್ಕಕ್ಕೆ ಹೋದರೆ ಇದಕ್ಕೆ ಒಂದೊಂದು ಮುಖಪುಟಕ್ಕೆ ಎಷ್ಟು ದುಡ್ಡು ತಗೊಳ್ತಾರೋ ಗೊತ್ತಿಲ್ಲ, ಮಿನಿಮಮ್ 5,000 ರೂಪಾಯಿ ತಗೊಳ್ತಾರಂತೆ. 10 ಪುಸ್ತಕಕ್ಕೆ 50,000 ಆಯಿತು. ನಾವೇನೀಗ ಅವನಿಗೆ 50,000 ಕೊಡೋದಿಲ್ಲ, ಯಾವಾಗಲೂ ಗೌರವಿಸಿರಲಿಲ್ಲ. ಆದರೆ ಇವತ್ತು ಆತನನ್ನು ಗೌರವಿಸಬೇಕು ಅಂತ ಅನಿಸುತ್ತೆ. ಯಾಕೆಂದ್ರೆ ನಮ್ಮೆಲ್ಲ ಚಟುವಟಿಕೆಗಳಲ್ಲಿ ಆತ ತುಂಬ ಸಕ್ರಿಯವಾಗಿ ಭಾಗವಹಿಸ್ತಾನೆ. ಹಾಗಾಗಿ ಈ ವೇದಿಕೆಯಲ್ಲಿ ಅವನನ್ನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇವೆ. ಎಲ್ಲಿದ್ದಾನೋ ಗೊತ್ತಿಲ್ಲ ಶಿವಕುಮಾರ್, ಬಹುಶಃ ಇದನ್ನು ಆನ್ಲೈನ್ನಲ್ಲಿ ಪ್ರಸಾರ ಮಾಡ್ತಾ ಇರೋವಂಥವನು ಕೂಡ ಶಿವಕುಮಾರ್ನೇ. ಏನೆಲ್ಲ ಕೆಲಸ ಕಾರ್ಯಗಳನ್ನು ನಮ್ಮ ಹತ್ತಿರ ಇರುವಂಥ ಅಧ್ಯಾಪಕರು, ನೌಕರರು ಶ್ರದ್ಧೆಯಿಂದ ಮಾಡ್ತಾ ಇರೋದರಿಂದ ಇದು ಇಷ್ಟೊಂದು ವ್ಯವಸ್ಥಿತವಾಗಿ ನಡೀಲಿಕ್ಕೆ ಕಾರಣ ಆಗಿದೆ ಅನ್ನೋದನ್ನು ಹೇಳ್ತಾ, ಇನ್ನು ಹೆಚ್ಚು ಮಾತುಗಳನ್ನು ನಾವು ಮುಂದುವರಿಸಲಿಕ್ಕೆ ಹೋಗಲ್ಲ. ಪ್ರಸಾದದ ನಂತರ ಒಂದು ಅಪರೂಪದ ನಾಟಕ ಇದೆ. ಆ ನಾಟಕವನ್ನು ನೀವೆಲ್ಲ ನೋಡಬೇಕು ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಶುಭವನ್ನು ಕೋರಿ, ಸ್ವಾಮೀಜಿಯವರು ಭಾಳ ದೂರದಿಂದನೇ ಬಂದಿದ್ದಾರೆ. ಕಾಲಕ್ಕೆ ಅವರು ತುಂಬ ಬೆಲೆಯನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ಇಲ್ಲಿ ಸಾಣಿಹಳ್ಳಿಯಲ್ಲಿ ಏನೇ ಕಾರ್ಯಕ್ರಮ ನಡೀತಾ ಇದ್ರೂ ಹೆಸರು ಇಲ್ಲದೇ ಇದ್ದರೂ ಬರುವಂಥ ಕೆಲವು ಸ್ವಾಮೀಜಿಯವರು ನಮ್ಮ ಸುತ್ತಮುತ್ತ ಇದ್ದಾರೆ. ಶಾಂತಿವೀರ ಸ್ವಾಮೀಜಿ ಅವರಾಗಲಿ ಅಥವಾ ಈಶ್ವರಾನಂದಪುರ ಸ್ವಾಮೀಜಿಯವರಾಗಲಿ, ಇನ್ನೂ ಬೇರೆ ಬೇರೆ ಅನೇಕ ಜನ ಸ್ವಾಮೀಜಿಯವರಿದ್ದಾರೆ. ಸಾಣಿಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂತಂದರೆ ಇದು ನಮ್ಮದು ಅಂತ ಹೇಳಿ ಬಹಳ ಪ್ರೀತಿಯಿಂದ ಅವರು ಬರ್ತಾರೆ. ಹಾಗೆಯೇ ನಮ್ಮ ಚಂದ್ರಣ್ಣ, ಮಾಜಿ ಲೋಕಸಭಾ ಸದಸ್ಯರು, ಸಾಣಿಹಳ್ಳಿ ಬಗ್ಗೆ ಅವ್ರಿಗೂ ಕೂಡ ವಿಶೇಷವಾದಂಥ ಪ್ರೀತಿ. ಅವರು ನಿಮ್ಮ ಆಹ್ವಾನ ಪತ್ರಿಕೆಯಲ್ಲಿ ಏನಿಲ್ಲ, ಆದರೆ ಅವರು ಆರಂಭದಿಂದನೇ ಹೇಳ್ತಾಯಿದ್ರು, ಬುದ್ಧಿ ಸಾಣಿಹಳ್ಳಿಯಲ್ಲಿ ಏನೇ ಕಾರ್ಯಕ್ರಮ ನಡೆದ್ರು ಅದರೂ ವರ್ಷದ ಹರ್ಷ ಅಂತ ಇದ್ದರೆ, ನನಗೆ ಬಿಡುವಿತ್ತು ಅಂದರೆ
ನಾನು ಯಾರೂ ಕರೆಯೋದೇ ಬೇಕಿಲ್ಲ, ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಂಥವ್ರು. ಬಹುಶಃ ಇವತ್ತು ಅವರು ಬೆಂಗಳೂರಿನಿಂದ ಬಂದಿರಬೇಕು. ಬೆಂಗಳೂರಿನಿಂದ ಇಲ್ಲಿ ಬಂದಿದ್ದಾರೆ. ನಮ್ಮ ಎಲ್ಲ ಲೇಖಕರು ಖುಷಿಯಿಂದ ಕೃತಿಗಳನ್ನು ರಚಿಸಿಕೊಟ್ಟಿದ್ದಾರೆ ಅವರಿಗೆ. ಮತ್ತು ನೀವು ಭಾಳ ದೂರದಿಂದ ಬಂದಿದ್ದೀರಿ. ನ್ಯಾಮತಿ ತಾಲೂಕಿನಿಂದ ಆಗಲೇ ಒಂದಿಷ್ಟು ಜನ ನಮ್ಮನ್ನು ಭೇಟಿ ಮಾಡಿ ಬುದ್ಧಿ ನಾವೆಲ್ಲ ನ್ಯಾಮತಿ ತಾಲೂಕಿನವರು ಅಂತ ಹೇಳಿದರು. ಬಹಳ ಜನ ಹೀಗೆ ಬೇರೆ ಬೇರೆ ತಾಲೂಕುಗಳಿಂದ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಹೇಳ್ತಾ ಭಾಳ ಪ್ರೀತಿಯಿಂದ ಶಾಂತ ರೀತಿಯಿಂದ ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ನಂತರ ಈ ನಾಟಕವನ್ನು ನೋಡಲಿಕ್ಕೆ ಬರಬೇಕು ಅಂತ ಹೇಳಿ ಕರಿಯಪ್ಪ ಶಿವಕುಮಾರ್ನ ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ. ನಾಟಕ ತಾಳಿಯ ತಕರಾರು ತಪ್ಪದೇ ನೋಡಿ ಹೋಗಿ ಬನ್ನಿ. ಶುಭರಾತ್ರಿ.